ನಾನಿವಾಗ ಬಂದಿದ್ದೀನಿ ಬೆಂಗಳೂರು ಹತ್ರ ಇರುವ ಒಂದು ರಹಸ್ಯಮಯ ಕೋಟೆ ಗುಡಿಬಂಡೆ ಕೋಟೆ. ಬನ್ನಿ ಈ ಗುಡಿಬಂಡೆ ಕೋಟೆಯ ರಹಸ್ಯವನ್ನ ತಿಳ್ಕೊಳ್ಳೋಣ ಮತ್ತು ಇದರ ಇತಿಹಾಸವನ್ನ ತಿಳ್ಕೊಳ್ಳೋಣ. ಬನ್ನಿ ನನ್ನ ಜೊತೆ. ಈ ಕೋಟೆ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ, ಆದ್ರೆ ಇದ್ರ ಹಿಸ್ಟ್ರಿ ಮತ್ತು ಮೈಸ್ಟ್ರಿಯಸ್ ಮತ್ತೆ ಮೇಲ್ಗಡೆಯಿಂದ ಕಾಣೋ ವ್ಯೂ ಮಾತ್ರ ಸಖತ್ತಾಗಿದೆ. ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ಟ್ರೆಕ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಹೋಗ್ತಾ ಇದ್ದೀನಿ. ಬಿಸಿಲಾಗೋಕ್ಕಿಂತ ಮುಂಚೆನೆ ಟ್ರೆಕ್ ಕಂಪ್ಲೀಟ್ ಮಾಡೋಣ ಅನ್ಕೊಂಡೆ, ಬಟ್ ಆಗ್ಲಿಲ್ಲ, ಸ್ವಲ್ಪ ಲೇಟ್ ಆಯ್ತು. ಟ್ರೆಕ್ಕಿಂಗ್ ಮಾಡೋದು ಅದು ಒಂದು ಅನುಭವ. ಬರೀ ಟ್ರೆಕ್ಕಿಂಗ್ ಅಂದ್ರೆ ಬರೀ ಬೆಟ್ಟ ಹತ್ತೋದಲ್ಲ. ಯಾರೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ವೀಕೆಂಡ್ ಅಲ್ಲಿ ಟ್ರೆಕ್ಕಿಂಗ್ ಅನುಭವನ ಪಡಿಬೇಕು ಅನ್ಕೊಂಡಿದಿರೋ ಈ ಪ್ಲೇಸ್ ಒಂದು ಒಳ್ಳೆ ಪರ್ಫೆಕ್ಟ್ ಪ್ಲೇಸ್ ಟ್ರೆಕ್ಕಿಂಗ್ ಅಂತಾನೆ ಹೇಳ್ಬೋದು. ಈ ಪೊದೆ ಒಳಗಡೆ ಹೋಗ್ತಾ ಇದ್ರೆ ಯಾವುದೋ ಒಂದು ದೊಡ್ಡ ಕಾಡ್ ಒಳಗಡೆನೆ ಹೋಗ್ತಾ ಇದೀನಿ ಅಂತ ಅನಿಸ್ತಾ ಇದೆ. ನಾನು ಗುಡಿಬಂಡೆ ಫೋರ್ಟ್ ಒಳಗಡೆ ಇದೀನಿ ಅಂತಾನೆ ಅನಿಸ್ತಾ ಇಲ್ಲ. ಈ ಕೋಟೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಒಂದು ರಹಸ್ಯಮಯ ಕೋಟೆನ 17ನೇ ಶತಮಾನದಲ್ಲಿ ಭೈರೇಗೌಡರು ನಿರ್ಮಿಸಿದರು ಅಂತ ಹೇಳ್ತಾರೆ. ಇಲ್ಲಿ ಟ್ರೆಕ್ ಮಾಡೋ ಒಂದೊಂದು ಅನುಭವ ಕೂಡ, ಹತ್ತೋ ಒಂದೊಂದು ಸ್ಟೆಪ್ ಕೂಡ ನಿಮಗೆ ಈ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಕೋಟೆ ಮೇಲೆ ಹತ್ತ ಇನ್ನು ಜಾಸ್ತಿ ಡಿಫಿಕಲ್ಟ್ ಆಗ್ತಾ ಇದೆ, ಆದ್ರೆ ವ್ಯೂ ಮಾತ್ರ ಸಖತ್ತಾಗಿದೆ. ಬಿಸಿಲು ಜಾಸ್ತಿ ಇಲ್ಲ ಅಂದ್ರೆ ಇನ್ನೂ ಸಖತ್ತಾಗಿ ಕಾಣೋದು. ನಾನು ಅವಾಗಲೇ ಹೇಳ್ದಂಗೆ 17ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಕೋಟೆ ಆಗಿನ ಕಾಲದಿಂದಕ್ಕೂ ಈಗಿನ ಕಾಲದಿಂದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕೋಟೆಗಳು ಇಷ್ಟೊಂದು ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಅಂದ್ರೆ 17ನೇ ಶತಮಾನ ಅಂದ್ರೆ ಆಗಿನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ತರ ಕೋಟೆಗಳನ್ನ ನೋಡೋದಕ್ಕೆ ಇನ್ನೂ ನಮಗೆ ಇಷ್ಟೊಂದು ಖುಷಿ ಕೊಡ್ತಾ ಇದೆ. ಯಾಕಂತಂದ್ರೆ ಆಗಿನ ಕಾಲದ ರಾಜರುಗಳು, ಆಗಿನ ಕಾಲದ ಆಳ್ವಿಕೆಗಳು ಇಷ್ಟೊಂದು ಚೆನ್ನಾಗಿರ್ತಕ್ಕಂತಹ ಕೋಟೆಗಳನ್ನ ನಿರ್ಮಾಣ ಮಾಡಿದಾರಂತಂದ್ರೆ ಅದು ಈಗಿನ ಕಾಲದಲ್ಲಿ ಸಾಧ್ಯ ಆಗುತ್ತೋ ಇಲ್ವೋ ಅದು ನನಗಂತೂ ಗೊತ್ತಿಲ್ಲ. ಅವರ ರಕ್ಷಣೆಗಾಗಿ, ಅವರ ಭದ್ರತೆಗಳಿಗಾಗಿ, ಶತ್ರುಗಳಿಂದ ತಮ್ಮ ರಕ್ಷಣೆಗಳಿಗೋಸ್ಕರ ಈ ತರ ಕೋಟೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವುಗಳನ್ನ ನಮ್ಮ ಪೀಳಿಗೆಗಳಿಗೆ, ನಮ್ಮ ಮುಂಬರುವ ಪೀಳಿಗೆಗಳಿಗೆ ಕಾಯ್ಕೊಂಡು ಸ್ವಚ್ಛವಾಗಿಟ್ಟುಕೊಂಡು ಕಾಪಾಡೋಣ ಅಂತ ನನ್ನ ರಿಕ್ವೆಸ್ಟು. ಯಾರೆಲ್ಲ ಇಲ್ಲಿಗೆ ಬರ್ತಿರೋ, ನನ್ನ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ ಸ್ವಲ್ಪ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ, ಮಾತಾಡಕ್ ಆಗ್ತಿಲ್ಲ. ಸೊ ಯಾರೆಲ್ಲ ಈ ತರ ಟ್ರೆಕ್ ಮಾಡ್ತಿರೋ, ಈ ತರ ಪ್ಲೇಸಸ್ಗಳಿಗೂ ಬರ್ತಿರೋ, ದಯವಿಟ್ಟು ಇಲ್ಲಿರೋ ಎನ್ವಿರಾನ್ಮೆಂಟ್ಗಳನ್ನ ಕರೆಕ್ಟ್ ಆಗಿ ಇಟ್ಟುಕೊಳ್ಳಿ. ಯಾರು ಪ್ಲಾಸ್ಟಿಕ್ಗಳನ್ನ ಎಸೆಯಕ್ಕೆ ಹೋಗ್ಬೇಡಿ. ನಮ್ಮ ಪ್ಲೇಸ್ಗಳನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳೋದ್ರಿಂದ ನಮಗೂ ಒಳ್ಳೇದು, ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ ಒಳ್ಳೇದು. ಇವಾಗ ನಿಮಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ಯಾವ ತರ ಇದೆ ಅಂತ. ಇವಾಗ ನನ್ನ ಹಿಂದ್ಗಡೆ ಇವ್ 2 ಕಲ್ಲುಗಳು ಏನ್ ಕಾಣ್ತಾ ಇದೆಯಲ್ವಾ, ಇವೆರಡು ಕಲ್ಲುಗಳು ಏನ್ ಕಾಣ್ತಾ ಇದೆಯಲ್ವಾ, ಇವೆರಡು ಕಲ್ಲುಗಳ ಮಧ್ಯದಲ್ಲಿ ನಡ್ಕೊಂಡು ಹೋದ್ರೆ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸೂರ್ಯ ನಮಗೆ ಯಾವ ತರ ಕಾಣಿಸುತ್ತಾನೆ ಅಂತ ನೋಡೋಣ ಬನ್ನಿ. ಫೈನಲಿ ನಾನು ಇವಾಗ ಬಂದಿದ್ದೀನಿ ಟಾಪ್ ಅಲ್ಲಿ. ಸುಮಾರು 35 ನಿಮಿಷಗಳ ಟ್ರೆಕ್ಕಿಂಗ್ ಪ್ರಯಾಣದ ನಂತರ ಇವಾಗ ನಾನು ಬಂದಿದ್ದೀನಿ ಟಾಪ್ ಅಲ್ಲಿ, ಅಂದ್ರೆ ಪೀಕ್ ಲೆವೆಲ್ ಅಲ್ಲಿ. ಸೊ ಈ ಪೀಕ್ ಲೆವೆಲ್ ಅಂದ್ರೆ ಟಾಪ್ ಅಲ್ಲಿ ಹತ್ತಿದ ತಕ್ಷಣ ಗುಡಿಬಂಡೆ ಯಾವ ತರ ಕಾಣಿಸುತ್ತೆ ಅಂತ ನೀವೇ ನೋಡಿ. ಈ ಪ್ಲೇಸ್ಗೆ ಬೆಂಗಳೂರಿಂದ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ವರ್ತ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮಂಡೇ ಟು ಫ್ರೈಡೆ ವರ್ಕ್ ಮಾಡೋರಿಗೆ ವೀಕೆಂಡ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಒಂದ್ಸರಿ ನೀವು ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರೆ ನಿಮ್ಮ ಮೈಂಡು ಫುಲ್ ಕೂಲ್ ಆಗೋದಂತೂ ಗ್ಯಾರಂಟಿ. ಟ್ರೆಕ್ ಮಾಡ್ಕೊಂಡು ಈ ಬೆಟ್ಟ ಹತ್ತಿದ ಮೇಲೆ ನಿಮಗೆ ಮೇಲ್ಗಡೆ ಒಂದು ಚಿಕ್ಕ ದೇವಸ್ಥಾನ ಕಾಣುತ್ತೆ. ಆಕ್ಚುಲಿ ಆ ದೇವಸ್ಥಾನ ಪಾಳು ಬಿದ್ದೋಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆ ದೇವಸ್ಥಾನ ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ. ಆಕ್ಚುಲಿ ದೇವಸ್ಥಾನ ಪಾಳು ಬಿದ್ದೋಗಿದೆ, ಯಾವ ದೇವಸ್ಥಾನ ಅಂತನೂ ಗೊತ್ತಿಲ್ಲ, ಬಟ್ ತುಂಬಾ ಹಳೇದು ಅನ್ಸುತ್ತೆ. ಪಾಳು ಬಿದ್ದೋಗಿದೆ, ಏನು ಇಲ್ಲ ದೇವಸ್ಥಾನದ ಒಳಗಡೆ. ಇದೇ ಆ ಬೆಟ್ಟದ ಮೇಲೆ ಇರ್ತಕ್ಕಂತಹ ಒಂದು ದೇವಸ್ಥಾನ. ಕರ್ನಾಟಕದ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ನಾನು ಯಾಕೆ ಈ ಮಾತು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಗುಡಿಬಂಡೆ ಬೆಟ್ಟದ ಮೇಲೆ ನಮ್ಮ ಕರ್ನಾಟಕದ ಬಾವುಟ ಯಾವ ತರ ರಾರಾಜಿಸ್ತಿದೆ ಅಂತ ನೀವೇ ನೋಡಿ. ನೋಡಿದ್ರಲ್ವಾ
ಅಲ್ವಾ. ಇದಿಷ್ಟಿತ್ತು ಬೆಂಗಳೂರಿಂದ ಗುಡಿಬಂಡೆ ಟ್ರಾವೆಲ್ ಆಗು. ಇನ್ನು ಹೆಚ್ಚಿನ ಟ್ರಾವೆಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಹಾಗೆ ಲೈಕ್ ಮಾಡಿ. ಮತ್ತು ಯಾರೆಲ್ಲ ಬೆಂಗಳೂರಿನಿಂದ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ ಎಲ್ರಿಗೂ.